ಪಂಚರಾಜ್ಯ ಚುನಾವಣೆಯ ರಿಸಲ್ಟ್ ಬಂದು 3 ದಿವಸ ಆಯಿತು. ಒಂದೊಂದೇ ರಾಜ್ಯಗಳಲ್ಲಿ ಏನೇನಾಗ್ತಿದೆ ಅನ್ನೋದು ನೋಡೋಣ. ಅಸ್ಸಾಮಿಂದೇನು ಸಮಸ್ಯೆ ಇಲ್ಲ, ಅದರ ಪಾಡಿಗೆ ನಡ್ಕೊಂಡು ಹೋಗುತ್ತೆ. 11ನೇ ತಾರೀಕಿಗೆ ಪ್ರಮಾಣ ವಚನ, ಅಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗ್ತಾ ಇರೋ ತಮಿಳುನಾಡು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ TVK ಆಗಿದೆ. ವಿಜಯ್ TVKಯ ನಾಯಕರು ಮುಖ್ಯಮಂತ್ರಿಯಾಗಿ ಅವರೇ ಆಗ್ತಾರೆ ಅಂತ, ಬಟ್ ಆಗ್ತಾ ಇಲ್ಲ. ನೆನ್ನೆನೂ ಗವರ್ನರ್ನ ಹೋಗಿ ಭೇಟಿಯಾದರು, ಇವತ್ತು ಗವರ್ನರ್ನ ಹೋಗಿ ಭೇಟಿಯಾದರು. ನೆನ್ನೆ ಅವರಾಗಲೇ ಹೋಗಿದ್ರು, ಇವತ್ತು ಗವರ್ನರ್ ತಾವಾಗೆ ಕರೆಸ್ಕೊಂಡಿದ್ರು ಅಂತ ಸುದ್ದಿ. ಇವರೇ ಹೋಗಲಿ, ಅವರೇ ಕರೆಸ್ಕೊಳ್ಳಿ, ರಿಸಲ್ಟ್ ಮಾತ್ರ ಒಂದೇ. ಗವರ್ನರು 118 MLAಗಳ ಸೈನ್ ಹಾಕ್ಸ್ಕೊಂಬರ್ರಿ ಅಂತಿದ್ದಾರೆ. ವಿಜಯ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ನಾನಾಗಿದ್ದೀನಿ, 5 MLAಗಳ ಸೈನ್ ಇದೆ, ನನಗೆ ಪ್ರಮಾಣ ವಚನ ಬೋಧನೆ ಮಾಡಿ ಅಧಿವೇಶನ ಕರೀರಿ, ನೀವು 118 ಜನ ನನ್ನ ಪರವಾಗಿ ಕೈ ಎತ್ತದೇ ಇದ್ದರೆ ಹೇಳಿ ಅಂತ ವಿಜಯ್. ಅವರು ಬಿಡ್ತಿಲ್ಲ, ಇವರು ಒಪ್ಕೊಳ್ತಾ ಇಲ್ಲ. ಇಲ್ಲಿಗೆ ಬಂದು ನಿಂತಿದೆ ತಮಿಳುನಾಡಿನ ರಾಜಕಾರಣದ ಸ್ಥಿತಿ. ಗವರ್ನರ್ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಕಾಂಗ್ರೆಸ್ನವರಂತೂ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಗವರ್ನರ್ ಆಹ್ವಾನ ಕೊಡಬೇಕಾಗಿತ್ತು ಅಂತ CVKನವರು ಹೇಳ್ತಾ ಇದ್ದಾರೆ. ಏನು ವಿಜಯ್ಗೆ ಬೆಂಬಲ ಕೊಡಬೇಕು ಕೊಡಬಾರ್ದು ಅನ್ನೋದು ನಾವು ಆಮೇಲೆ ನಿರ್ಧಾರ ಮಾಡ್ತೀವಿ, ಸದ್ಯಕ್ಕೆ ಗವರ್ನರ್ ಕರಿಬೇಕಾಗಿತ್ತು ಅಂತ CVKದೊಂದು ವಿಚಿತ್ರ ಸ್ಟ್ಯಾಂಡ್ ಇದೆ ಇದರಲ್ಲಿ. ಗವರ್ನರ್ ಹೇಳ್ತಾ ಇರೋದೇನು, ಸರ್ಕಾರ ರಚಿಸುವ ಹಕ್ಕು ಮಂಡನೆ ಮಾಡಿದ್ದೀರಿ, ನಿಮಗೆ ಬಹುಮತ ಇದೆಯಾ, ನಿಮಗೆ ಯಾವ್ಯಾವ ಪಕ್ಷ ಬೆಂಬಲ ಕೊಟ್ಟಿದೆ ಅನ್ನೋದನ್ನು ಮೊದಲು ಹೇಳಿ, ನಿಮಗೆ ಬಹುಮತ ಬರುತ್ತೆ ಅನ್ನೋ ಗ್ಯಾರಂಟಿ ಏನಿದೆ. 113 ಶಾಸಕರ ಬೆಂಬಲ ಇಟ್ಕೊಂಡು ಸರ್ಕಾರ ಮಾಡೋದಕ್ಕಾಗೋದಿಲ್ಲ, ನಿಮಗೆ 118 ಶಾಸಕರ ಬೆಂಬಲ ಇರಬಹುದು ಅನ್ನುವ ಊಹೆ ಇಟ್ಕೊಂಡು ನನಗೆ ಸರ್ಕಾರ ರಚಿಸೋದಕ್ಕೆ ಆಹ್ವಾನ ಕೊಡಕ್ಕೆ ಬರೋದಿಲ್ಲ, ಬಹುಮತ ತೋರಿಸದೆ ನಾನು ಪ್ರಮಾಣ ವಚನ ಕೊಡೋದಿಲ್ಲ ಅಂತ ಅಲ್ಲಿನ ಗವರ್ನರ್ ರಾಜೇಂದ್ರ ಅರ್ಲೇಕರ್ ಹೇಳ್ತಾ ಇದ್ದಾರೆ. ವಿಜಯ್ ಅವರು ಹೇಳ್ತಾ ಇರೋದು 108 ಸ್ಥಾನ ನಮ್ಮದಿದೆ, 5 ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ. ಮೋರ್ ಓವರ್ ಇನ್ಯಾರು ಕ್ಲೇಮ್ ಮಾಡೋರಿಲ್ಲ. ಬೇಡಪ್ಪ, DMK AIADMK ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಸೇರಿಕೊಂಡು ನಮ್ಮ ಹತ್ರ ಇದೆ 118 ಸಂಖ್ಯೆ, ನಮಗೆ ಅವಕಾಶ ಕೊಡಿ ಅಂತ ಬಂದಿದ್ದರೆ ಆ ಮಾತು ಬೇರೆ. ಬಂದಿರೋನು ನಾನೊಬ್ಬನೇ, ಹಾಗಿದ್ದಾಗ ನನಗೆ ಯಾಕೆ ನೀವು ಪ್ರಮಾಣ ವಚನ ಬೋಧಿಸುವುದಿಲ್ಲ? ಇದು ವಿಜಯ್ ಕೇಳ್ತಾ ಇರುವಂಥ ಪ್ರಶ್ನೆ. ಇವತ್ತು ಭೇಟಿಯಲ್ಲೂ ರಾಜ್ಯಪಾಲರು ಅದನ್ನೇ ಹೇಳಿದಾಗ ಆಯಿತು ಬಿಡಿ, ನಾಳೆ ಎಲ್ಲ ಲೆಟರ್ ತಗೊಂಡೇ ಬರ್ತೀನಿ ಅಂತ ವಿಜಯ್ ವಾಪಸ್ ಹೋದ್ರಂತೆ. ಇಲ್ಲೇನಾಗಿದೆ, DMK ನೇತೃತ್ವದ ಒಂದು ಮೈತ್ರಿಕೂಟ ಇತ್ತು, AIADMK ನೇತೃತ್ವದ ಮೈತ್ರಿಕೂಟ ಇತ್ತು. DMK ನೇತೃತ್ವದ ಮೈತ್ರಿಕೂಟದಲ್ಲಿ ಇದ್ದಂಥ ಕಾಂಗ್ರೆಸ್ಸಿನ 5 ಜನ ಶಾಸಕರು ರಿಸಲ್ಟ್ ಬರ್ತಾ ಇದ್ದಂಗೆ ಹೋಗ್ಬಿಟ್ರು TVK ಕಡೆಗೆ. ಉಳಿದಂತೆ CPI ಇದೆ, 2 ಶಾಸಕರಿದ್ದಾರೆ, CPIM ಇದೆ, 2 ಶಾಸಕರಿದ್ದಾರೆ, CVK ಇದೆ, 2 ಶಾಸಕರಿದ್ದಾರೆ, IUML ಇದೆ, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗು 2 ಶಾಸಕರಿದ್ದಾರೆ. ಅವರು ವಿಜಯ್ಗೆ ಬೆಂಬಲ ಘೋಷಿಸುವುದು ಒತ್ತಟ್ಟಿಗಿರಲಿ, ಬಂದು ಸ್ಟಾಲಿನ್ ಜೊತೆಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈಗ ವಿಜಯ್ ಅವರು ನಮಗೆ ಬೆಂಬಲ ಕೊಡ್ತಾರೆ ಅನ್ಕೋಬೇಕಾ, ಕೊಡೋದಿಲ್ಲ ಅನ್ಕೋಬೇಕಾ, ಆ ಕನ್ಫ್ಯೂಷನ್ನಲ್ಲಿ ಅವರಿದ್ದಾರೆ. ಇಂಟ್ರಡಕ್ಷನ್ನಲ್ಲೂ ಹೇಳ್ತಾ ಇದ್ದೆ ನಾನು, TVKಗೆ 108 ಅಲ್ಲ, ಆ ನಂಬರ್ 107. ಯಾಕೆ? ವಿಜಯ್ 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. 2 ಕ್ಷೇತ್ರದಲ್ಲಿ ಗೆದ್ದ ಮಾತ್ರಕ್ಕೆ ಅವರು 2 ಓಟ್ ಆಗೋದಿಲ್ಲ, ಒಂದೇ ಓಟ್, ಅದು 107 ಆಯಿತು. ಕಾಂಗ್ರೆಸ್ನ 5 ಜನ ಬೆಂಬಲ ಕೊಟ್ಟಿದ್ದಾರೆ, 107 + 5 112 ಆಯಿತು, ಇನ್ನು 6 ಕಡಿಮೆ ಆಗತ್ತೆ. 6 ನಂಬರ್ ಇದಾವಲ್ಲಿ. DMK ಮೈತ್ರಿಕೂಟದಲ್ಲಿದ್ದ ಮಿತ್ರ ಪಕ್ಷಗಳು ಕಾಂಗ್ರೆಸ್ಸಿನ ರೀತಿಯಲ್ಲಿ DMK ಬೇಡ ನಮಗೆ ಅಂತ ಬಂದುಬಿಟ್ರೆ 6 ಆಗಿಬಿಡ್ತವೆ. ಅವರು ಬರ್ತಿಲ್ಲ, ಬರ್ತೀವಿ ಅಂತಲೂ ಹೇಳ್ತಾ ಇಲ್ಲ, ಬರೋದಿಲ್ಲ ಅಂತಲೂ ಹೇಳ್ತಾ ಇಲ್ಲ. ಮತ್ತೆ ಹೋಗಿ ಸ್ಟಾಲಿನ್ ಜೊತೆಗೆ ಮೀಟಿಂಗ್ ಮಾಡ್ತಾರೆ. ಪರಿಸ್ಥಿತಿ ಹಿಂಗಿದೆ. ನಂಬರ್ ಗೇಮನ್ನು ನೋಡಿದ್ರಿ. ಈ ಸಂದರ್ಭದಲ್ಲೇ VCK ಮುಖ್ಯಸ್ಥ ಥೋಲ್ ತಿರುಮಾವಲನ್, VCK 2 MLAಗಳಿದ್ದಾರೆ, 2 MLAಗಳಿದ್ದಾರೆ. ಅವ್ರು ಹೇಳೋದು ವಿಜಯರಿಗೆ ಸರ್ಕಾರ ರಚಿಸುವ ಆಹ್ವಾನ ಕೊಡದೇ ಇರುವುದು ರಾಜ್ಯಪಾಲರ ತಪ್ಪು.
ಆಹ್ವಾನ ಕೊಡಲಿ, ಪ್ರತಿಜ್ಞಾವಿಧಿ ಸ್ವೀಕರಿಸಲಿ. ಬಹುಮತ ಸಾಬೀತುಪಡಿಸಬೇಕಾದ ಸಂದರ್ಭದಲ್ಲಿ ವಿಜಯ್ ಅವರ ಟಿ ವಿ ಕೆಗೆ ನಾವು ಬೆಂಬಲ ಕೊಡಬೇಕೋ ಕೊಡಬಾರ್ದು ಅನ್ನೋದನ್ನು ಆಮೇಲೆ ನಿರ್ಧಾರ ಮಾಡ್ತೀವಿ ಅಂತ. ನಾಳೆನೂ ಇದೇನು ಮುಂದುವರಿದೇ ಹೋದರೆ ಟಿ ವಿ ಕೆ ಅವರು ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ತಾರಂತೆ. ನಮ್ಮ ಹತ್ರ ಮೆಜಾರಿಟಿ ಇದೆ, ಅದನ್ನು ರಾಜಭವನದಲ್ಲಿ ಪ್ರೂವ್ ಮಾಡು ಅಂತ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ನಮಗೆ ಸರ್ಕಾರ ರಚಿಸೋದಕ್ಕೆ ಅವಕಾಶ ಕೊಡಿ, ವಿಧಾನಸಭೆಯಲ್ಲಿ ನಾವು ಮೆಜಾರಿಟಿ ಪ್ರೂವ್ ಮಾಡ್ತೀವಿ ಅಂತ ಟಿ ವಿ ಕೆ ಅವರು ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕಬಹುದು. ಅಭಿಷೇಕ್ ಮನು ಸಿಂಘ್ವಿ ಅವರ ಪರವಾಗಿ ವಾದ ಮಾಡ್ತಾರೆ ಅನ್ನೋದೊಂದು ಮಾತಿದೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಕಾಂಗ್ರೆಸ್ಸಿನ ಸಂಸದರು ಹೌದು, ಈಗಾಗಲೇ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿನಲ್ಲಿ ದೊಡ್ಡ ಪಕ್ಷಕ್ಕೆ ಸರ್ಕಾರ ರಚನೆಗೆ ಅವಕಾಶ ಕೊಡಬೇಕು. ತಮಿಳುನಾಡು ಗವರ್ನರ್ ರಾಜೇಂದ್ರ ಅರ್ಲೇಕರ್ ನಡೆ ಒಪ್ಪುವಂಥದ್ದಲ್ಲ. ಸದನದಲ್ಲಿ ಬಹುಮತ ಸಾಬೀತುಪಡಿಸ್ತಾರೆ, ಗವರ್ನರ್ ಎದುರಿಗೆ ಅಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇರೋದು. ಇದಾದ ನಂತರ ಜನಸಾಮಾನ್ಯರಾದ ನಿಮಗೆ ಒಂದು ಪ್ರಶ್ನೆ ಇರುತ್ತೆ, ಯಾರು ಕರೆಕ್ಟು ಯಾರು ತಪ್ಪು ಅಂತ. ಇದನ್ನು ಹಿಂಗೆ ಅಂತ ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಕಾನೂನಿನಲ್ಲಿ ಇವುಗಳನ್ನು ಗ್ರೇ ಏರಿಯಾ ಅಂತ ಕರೀತಾರೆ. ರಾಜ್ಯಪಾಲರಿಗೆ ಅವರದೇ ಆದಂಥ ಒಂದು ವಿವೇಚನಾಧಿಕಾರ ಇರುತ್ತೆ. ಒಂದು ಪಕ್ಷ ಮೆಜಾರಿಟಿ ಬಂದುಬಿಟ್ಟಿತ್ತು ಅಂತ ಅನ್ಕೊಳ್ಳಿ, ರಾಜ್ಯಪಾಲರ ಹತ್ರ ವಿವೇಚನಾಧಿಕಾರ ಇಲ್ಲ. ಅವರು ಬಂದು ಪತ್ರ ಕೊಡ್ತಾರೆ, ಆಯ್ತು ಇಂಥ ದಿವಸ ಬಂದು ಪ್ರಮಾಣ ವಚನ ಸ್ವೀಕರಿಸಿ ಅಂತ ಹೇಳಬೇಕು. ಆ ನಂತರ ವಿಧಾನಸಭೆಯಲ್ಲಿ ಪ್ರಾಸೆಸ್ ಏನಾಗಬೇಕಾಗತ್ತೆ. ಮೆಜಾರಿಟಿ ಬರದೇ ಇದ್ದಾಗ ರಾಜ್ಯಪಾಲರಿಗೆ ಕೆಲವು ವಿವೇಚನಾಧಿಕಾರಿಗಳು ಇರ್ತವೆ. ರಾಜ್ಯಪಾಲರ ಜವಾಬ್ದಾರಿ ಏನು? ಒಂದು ರಾಜ್ಯದಲ್ಲಿ ಸ್ಟೇಬಲ್ ಗೌರ್ಮೆಂಟ್ ಇರೋದಕ್ಕೆ ತಾವು ಏನೇನು ಮಾಡಬಹುದು ಎಲ್ಲವನ್ನೂ ಮಾಡಬೇಕು, ಅವ್ರ ಜವಾಬ್ದಾರಿ ಅದು. ಈಗ ರಾಜೇಂದ್ರ ಅರ್ಲೇಕರ್ ಏನು ಹೇಳ್ತಾರೆ, ತಮಿಳುನಾಡಿನಲ್ಲಿ ಸ್ಟೇಬಲ್ ಗೌರ್ಮೆಂಟ್ ಇರೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀನಪ್ಪ, 118 ಸಂಖ್ಯೆ ಎಲ್ಲಿದ್ದಾವೆ ಅಂತ ಕೇಳ್ತಾ ಇದ್ದೀನಿ, ನಂದೇನು ತಪ್ಪು ಅಂತಾರೆ ಅವರು. ಇದೇ ಸಂದರ್ಭದಲ್ಲಿ ಮತ್ತು ಅನೇಕ ಸಂದರ್ಭಗಳಲ್ಲಿ ನೀವು ಎಸ್ ಆರ್ ಬೊಮ್ಮಾಯಿ ಪ್ರಕರಣ ಅಂತ ಕೇಳಿರ್ತೀರಿ. ಎಸ್ ಆರ್ ಬೊಮ್ಮಾಯಿ ವರ್ಸಸ್ ಯೂನಿಯನ್ ಗೌರ್ಮೆಂಟ್ ಪ್ರಕರಣ ನೋಡಿ. ಕರ್ನಾಟಕದಲ್ಲಿ ನಡೆದಿದ್ದ ಒಂದು ಕೇಸು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗಿ ಉಳ್ಕೊಂಡು ಇವತ್ತಿಗೂ ಚರ್ಚೆ ಆಗುತ್ತದು, ಇವತ್ತಿಗೂ ಚರ್ಚೆ ಆಗತ್ತೆ. ಇದು 1989 ಮಾತು. ಎಸ್ ಆರ್ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಮುಖ್ಯಮಂತ್ರಿಯಾಗಿ 9 ತಿಂಗಳಾಗಿತ್ತು ಅವರು. ಬಿ ಜೆ ಪಿಯಿಂದ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಅವರ ತಂದೆ. ಸರ್ಕಾರ ನಡ್ಕೊಂಡು ಹೋಗ್ತಿತ್ತು. ಒಂದು 17 ಜನ ಶಾಸಕರು ದೇವೇಗೌಡರ ಸೂಚನೆಯ ಮೇರೆಗೆ ವೆಂಕಟ ಸುಬ್ಬಯ್ಯ ಅಂತ ಆವಾಗ ರಾಜ್ಯಪಾಲರಿದ್ದರು, ಆ ರಾಜ್ಯಪಾಲರ ಹತ್ರ ಹೋಗಿ ಪತ್ರ ಕೊಟ್ಬಿಟ್ರು. ಎಸ್ ಆರ್ ಬೊಮ್ಮಾಯಿ ಅವರ ಸರ್ಕಾರಕ್ಕಿದ್ದ ನಮ್ಮ ಬೆಂಬಲ ನಾವು ವಾಪಸ್ ತಗೋತಾ ಇದ್ದೀವಿ ಅಂತ ಲೆಟರ್ ಕೊಟ್ಬಿಟ್ರು 17 ಜನ. ರಾಜ್ಯಪಾಲರಿದ್ದವರು ವೆಂಕಟ ಸುಬ್ಬಯ್ಯನವರು, ವೆಂಕಟರಾಮನ್ ಆವಾಗ ರಾಷ್ಟ್ರಪತಿಗೆ ಒಂದು ಪತ್ರ ಬರೆದು, ಎಸ್ ಆರ್ ಬೊಮ್ಮಾಯಿ ಅವರ ಸರ್ಕಾರ ಬಹುಮತ ಕಳ್ಕೊಂಡಿದೆ, 17 ಜನ MLAಗಳು ನನ್ನ ಹತ್ರ ಬಂದು ಬೆಂಬಲ ವಾಪಸ್ ತಗೊಂಡಿದ್ದೀವಿ ಅಂದಿದ್ದಾರೆ, ಆ ಸರ್ಕಾರ ಬಹುಮತ ಕಳ್ಕೊಂಡಿದೆ, ಅದನ್ನು ವಜಾ ಮಾಡಿ, ಆ ಒಂದು ಆರ್ಟಿಕಲ್ ಇತ್ತಲ್ಲ, ನಟೋರಿಯಸ್ ಆರ್ಟಿಕಲ್ 356 ವಿಧಿಯನ್ನು ಬಳಸಿ ಅದನ್ನು ವಜಾ ಮಾಡಿ ಅಂದ್ಬಿಟ್ರು. ಆವಾಗ ರಾಷ್ಟ್ರಪತಿಗಳು ವೆಂಕಟರಾಮನ್ ಇದ್ದವರು ವಜಾ ಮಾಡಿಬಿಟ್ರು ಎಸ್ ಆರ್ ಬೊಮ್ಮಾಯಿ ಗೌರ್ಮೆಂಟನ್ನು. ಎಸ್ ಆರ್ ಬೊಮ್ಮಾಯಿ ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ನಲ್ಲಿ ರಾಷ್ಟ್ರಪತಿಗಳು ಮಾಡಿದ್ದು ಕರೆಕ್ಟ್ ಇದೆಯಲ್ಲ, ನಿಮ್ಮ ಬೆಂಬಲ ಇಲ್ಲ, ನಿಮಗೆ 17 ಜನ ಶಾಸಕರು ವಾಪಸ್ ತಗೊಂಡಿದ್ದಾರೆ ಅಂದರು. ಸುಪ್ರೀಂ ಕೋರ್ಟ್ಗೆ ಹೋದರು ಎಸ್ ಆರ್ ಬೊಮ್ಮಾಯಿ ಅವರು. ಸುಪ್ರೀಂ ಕೋರ್ಟ್ ಕೂಲಂಕುಷವಾಗಿ ವಿಚಾರಣೆ ನಡೆಸಿ ಒಂದು ಜಡ್ಜ್ಮೆಂಟ್ ಕೊಡ್ತು. ಒಂದು ಸರ್ಕಾರಕ್ಕೆ ಬಹುಮತ ಇದೆಯೋ ಇಲ್ಲವೋ ಅನ್ನುವುದು ವಿಧಾನಸಭೆಯಲ್ಲಿ ಪ್ರೂವ್ ಆಗಬೇಕೇ ಹೊರತು ಬೇರೆ ಎಲ್ಲೂ ಅಲ್ಲ ಅಂತ. ರಾಜಭವನದಲ್ಲಿ ಪ್ರೂವ್ ಆಗೋದಕ್ಕಾಗೋದಿಲ್ಲ ಒಂದು ಸರ್ಕಾರಕ್ಕೆ ಬೆಂಬಲ ಇದೆಯೋ ಇಲ್ವೋ ಅಂತ, ಅದು ವಿಧಾನಸಭೆಯಲ್ಲಾಗಬೇಕು. ಈಗ ತಮಿಳುನಾಡಿನ ಈ ಸರ್ಕಾರ ರಚನೆಯ ಸರ್ಕಸ್ಸಿಗೆ ಎಸ್ ಆರ್ ಬೊಮ್ಮಾಯಿ ಪ್ರಕರಣವನ್ನು ಅನೇಕರು ಕೋಟ್ ಮಾಡ್ತಾರೆ. ಬೊಮ್ಮಾಯಿ ಕೇಸ್ನಲ್ಲಿ ಹೇಳಿಬಿಟ್ಟಿದೆ ಸುಪ್ರೀಂ ಕೋರ್ಟು, ರಾಜ್ಯಪಾಲರಿಗೆ ತಲೆ ಎಣಿಕೆ ಮಾಡುವ ಅಧಿಕಾರ ಇಲ್ಲ, ಬಹುಮತ ಇದೆಯೋ ಇಲ್ಲೋ ರಾಜಭವನದಲ್ಲ ತೀರ್ಮಾನ ಆಗೋದು, ವಿಧಾನಸಭೆಯಲ್ಲಿ ಆಗಬೇಕು, ಕೋಟ್ ಮಾಡ್ತಾರೆ. ಬಟ್ ಎಸ್ ಆರ್ ಬೊಮ್ಮಾಯಿ ಪ್ರಕರಣದ ಸನ್ನಿವೇಶವೇ ಬೇರೆ, ಈ ಪ್ರಕರಣದ ಸನ್ನಿವೇಶವೇ ಬೇರೆ. ಇಲ್ಲಿ ರಾಜೇಂದ್ರ ಅರ್ಲೇಕರು ಗವರ್ನರು ನಿಮ್ಮನ್ನು ಬೆಂಬಲಿಸುವ ಶಾಸಕರನ್ನು ಕರ್ಕೊಂಡು ಬನ್ನಿ, ನನ್ನ ಮುಂದೆ ಪರೇಡ್ ಮಾಡಿಸಿ, ನಾನು ಒಬ್ಬೊಬ್ಬರು 8 ಜನ ಇದ್ದಾರೆ ಅಂತ ಎಣಿಸ್ತೀನಿ ಅಂತಿಲ್ಲ, ಪತ್ರ ತಗೊಂಬನ್ನಿ ಅಂತಿದ್ದಾರೆ ಅವರು.
ನಾಳೆ ದಿವಸ ಬಹುಮತ ಸಾಬೀತುಪಡಿಸುವ ಸನ್ನಿವೇಶ ಬಂದಾಗ ನಿಮಗೆ 118 ಶಾಸಕರ ಕೈ ಎತ್ತುತ್ತಾರೋ ಇಲ್ವೋ ಅನ್ನೋದನ್ನು ಪ್ರೈಮಾ ಫೇಸಿ ಪತ್ರ ನೋಡಿ ಯಾರು ಕನ್ಫರ್ಮ್ ಆಗಲಿ ಅಂತ, ಪತ್ರ ನೋಡಿ ಯಾರು ಕನ್ಫರ್ಮ್ ಆಗಲಿ ಅಂತಾರೆ ಅವರು. ಯಾಕೆ ಅಂದರೆ ರಾಜ್ಯಪಾಲರ ಜವಾಬ್ದಾರಿ ಒಂದು ರಾಜ್ಯದಲ್ಲಿ ಸ್ಟೇಬಲ್ ಗೌರ್ಮೆಂಟ್ ಇರುವಂತೆ ನೋಡಿಕೊಳ್ಳುವುದು. ಇದನ್ನು ಹೇಳುವಾಗಲೇ ಕರ್ನಾಟಕದಲ್ಲೇ ನಡೆದಿದ್ದ 2018 ಕೇಸ್ ನೆನಪಾಗತ್ತೆ. 2018 ಚುನಾವಣೆ ನಡೆದು ಕಾಂಗ್ರೆಸ್ ಸೋತು BJP 104 ಸ್ಥಾನಗಳನ್ನು ಪಡೆದು ಸಿಂಗಲ್ ಲಾರ್ಜೆಸ್ಟ್ ಗೌರ್ಮೆಂಟ್ ಆಗಿತ್ತು. ವಜುಭಾಯಿ ವಾಲಾ ಅವರು ರಾಜ್ಯಪಾಲರಾಗಿದ್ದರು. ರಿಸಲ್ಟ್ ಇನ್ನೂ ಪೂರ್ತಿ ಬಂದಿರಲಿಲ್ಲ. ಆಗಲೇ ಕಾಂಗ್ರೆಸ್ನವರು ದೇವೇಗೌಡರು ಮನೆಗೆ ಹೋಗಿ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಲಿ ನಾವು ಬೆಂಬಲ ಕೊಡ್ತೀವಿ ಅಂದುಬಿಟ್ಟಿದ್ರು. ರಾಜ್ಯಪಾಲರಾಗಿದ್ದ ವಜುಭಾಯಿ ವಾಲಾ ಅವರು ಯಡಿಯೂರಪ್ಪನವ್ರನ್ನ ಕರೆದು ಸರ್ಕಾರ ರಚನೆ ಮಾಡಿ ಅಂದರೆ ಯಡಿಯೂರಪ್ಪನವ್ರು ಬಂದು ಹೇಳಿದರು, ನಾನು ಸಿಂಗಲ್ ಲಾರ್ಜೆಸ್ಟ್ 104 ಇದೆ ನನ್ನ ಹತ್ರ, ನಾನು ಸರ್ಕಾರ ರಚನೆ ಮಾಡ್ತೀನಿ ಅಂದರೆ ಮಾಡಿಬಿಡಿ, 15 ದಿವಸ ಟೈಮು ಅಂದು ಬಿಟ್ಟಿದ್ರು. ವಜುಭಾಯಿ ವಾಲಾ ಅವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ದ BJPನ ಕರೀಬಹುದು ಅನ್ನೋದಾದರೆ ರಾಜೇಂದ್ರ ಅರ್ಲೇಕರ್ ಯಾಕೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿರುವ ವಿಜಯರನ್ನು ಕರೆದು ಸರ್ಕಾರ ರಚನೆ ಮಾಡಿ ಅನ್ನಬಾರ್ದು? ಇಲ್ಲಿ ವಜುಭಾಯಿ ವಾಲಾ ಅವರು ಕೇಳಿದ್ರಾ, ನಿಮ್ಮದು 104 ಶಾಸಕರಿದ್ದಾರೆ, ಬೇರೆ ಯಾವ ಪಾರ್ಟಿ ನಿಮಗೆ ಬೆಂಬಲ ಕೊಡುತ್ತೆ, ಎಲ್ಲಿದೆ ನಿಮ್ಮ ಹತ್ರ 112 ಕೇಳಿದ್ರಾ? ಇಲ್ಲ. ಇದನ್ನೇ ರಾಜ್ಯಪಾಲರ ವಿವೇಚನಾಧಿಕಾರ ಅನ್ನೋದು ಬರೋದು ಇಲ್ಲಿ. ಕರ್ನಾಟಕದಲ್ಲಿ ಯಡಿಯೂರಪ್ಪನವರನ್ನು ಬನ್ನಿ ಸರ್ಕಾರ ರಚನೆ ಮಾಡಿ ಅಂತ ವಜುಭಾಯಿ ವಾಲಾ ಅವರು ಕರೆದಾಗ ಕಾಂಗ್ರೆಸ್ನವರು ಸುಪ್ರೀಂ ಕೋರ್ಟಿಗೆ ಹೋದರು. ಅದು ಹೆಂಗೆ ಕರೀತಾರೆ ಇವರು ಅಂತ, ಬಹುಮತ ಇಲ್ಲ ಅವ್ರ ಹತ್ರ ಆದರೂ ಕರೀತಾ ಇದ್ದಾರೆ ನೋಡಿ ಅಂತ. ಈಗ ತಮಿಳ್ನಾಡಿನಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದೆ ರೀ, ಅವ್ರನ್ನ ಕರಿತಾನೇ ಇಲ್ಲ ನೋಡಿ ರಾಜ್ಯಪಾಲರು, ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋಣ ಬನ್ನಿ ಅಂತಿದ್ದಾರೆ ಕಾಂಗ್ರೆಸ್ನವರು. ಹೀಗೆ ನಿಲುವು ಒಲವುಗಳು. ಬಟ್ ಕರ್ನಾಟಕದ ಸ್ಥಿತಿಗೂ ತಮಿಳುನಾಡಿನ ಸ್ಥಿತಿಗೂ ಇರುವ ಒಂದು ವ್ಯತ್ಯಾಸ ಏನಂದರೆ, ಕರ್ನಾಟಕದಲ್ಲಿ ನಮ್ಮ ಹತ್ರ ಬಹುಮತ ಇದೆ ಅಂತ ಹೇಳುವುದಕ್ಕೆ ಕಾಂಗ್ರೆಸ್ನವರು JDSನವರು ಒಗ್ಗಟ್ಟಾಗಿದ್ದರು, ಅಲ್ಲಿ ಯಾರೂ ಇಲ್ಲ. ಅದೊಂದು ವ್ಯತ್ಯಾಸ ಇದೆ. ಹೀಗಿದೆ ಪರಿಸ್ಥಿತಿ. ನಾಳೆ ಅಷ್ಟೊತ್ತಿಗೆ ಬಹುಶಃ ವಿಜಯ್ ಈಗ ನೆನ್ನೆ ರಾತ್ರಿ ಕರೆಕ್ಟಾಗಿ ಇದೇ ಟೈಮ್ಗೆ ಬ್ರೇಕ್ ತಗೊಂಡೆ ನ್ಯೂಸ್ ಅವರ್ನಲ್ಲಿ ಹೊರಗಡೆ ಹೋಗ್ಬರೋ ಅಷ್ಟರಲ್ಲಿ ಸುದ್ದಿ ಬಂತು. ಒಂದು ನ್ಯಾಷನಲ್ ಚಾನಲ್ನವ್ರು ಹೇಳಿದ್ರು, AIADMK ಮತ್ತು ಮಿತ್ರ ಪಕ್ಷಗಳು DMK ಮತ್ತು ಮಿತ್ರ ಪಕ್ಷಗಳು ಸೇರ್ಕೊಂಡು ಸರ್ಕಾರ ರಚನೆ ಮಾಡೋ ಪ್ರಯತ್ನದಲ್ಲಿದ್ದಾರೆ ಅಂತ. ನಮಗೆ ಬಂದ ಮಾಹಿತಿಯ ಪ್ರಕಾರ, ಎಲ್ಲ ಕಡೆ ಇರುವ ಮಾಹಿತಿಯ ಪ್ರಕಾರ ಸ್ಟಾಲಿನ್ ಆ ಪ್ರಪೋಸಲನ್ನೇ ನಿರಾಕರಿಸ್ಬಿಟ್ರಂತೆ. ಅವರು ತಮ್ಮ ಪಕ್ಷ ಸೋತಿತು ಅನ್ನೋ ಬೇಜಾರಿನಲ್ಲಿ ಹಂಗೆ ಹೇಳಿದ್ರು, ತಾವೇ ಸೋತು ಬಿಟ್ಟಿದ್ದೀವಿ ಅನ್ನುವ ಬೇಜಾರಿನಲ್ಲಿ ಹಂಗೆ ಹೇಳಿದ್ರು, ರಾಜಕೀಯ ಪ್ರಬುದ್ಧತೆಯೊಂದನ್ನು ಪ್ರದರ್ಶನ ಮಾಡಿದ್ರು. ವಾಟ್ ಎವರ್ ಇಟ್ ಈಸ್, ಐ ಅಪ್ರಿಷಿಯೇಟ್ ಸ್ಟಾಲಿನ್ ಇನ್ ಇಟ್. ಅವ್ರು ಹೇಳಿದ್ರು, ಒಂದು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಕ್ರಿಯೇಟ್ ಮಾಡಿಬಿಡ್ತೀವಿ ನಾವು ಹಂಗೆ ಮಾಡೋದಕ್ಕೆ ಹೋದರೆ. ಜನ ನಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ, ಒಪ್ಕೊಳ್ಳೋಣ. ಲುಕ್ ಎಟ್ ದಟ್ ಮ್ಯಾಚುರಿಟಿ. MLAಗಳನ್ನು ಕೂಡಿಸ್ಕೊಂಡು ಹೇಳಿದ್ರಂಥವ್ರು, ಜನ ನಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ, ಒಪ್ಕೊಳ್ಳೋಣ, ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋಣ, ಒಂದು 6 ತಿಂಗಳು ನೋಡೋಣ ಅವ್ರ ಸರ್ಕಾರ ಹೆಂಗೆ ನಡೆಯುತ್ತೆ ಅಂತ. ಒಂದು, ನಾವು ಈಗಾಗಲೇ ಕೊಟ್ಟಿರುವ ಗ್ಯಾರಂಟಿಗಳನ್ನೆಲ್ಲ ಅವ್ರು ಮುಂದುವರಿಸ್ಕೊಂಡು ಹೋಗ್ಬೇಕು, DMK ಸರ್ಕಾರದ ಯೋಜನೆಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಅದರ ಜೊತೆಗೆ ತಾವು ಕೊಟ್ಟಿರುವ ಭರವಸೆಗಳನ್ನು ಈಡೇರಿಸಬೇಕು. ಸುಲಭ ಇಲ್ಲ ವಿಜಯ್ಗೆ. ನೀವು ಬೇಕಿದ್ದರೆ ಬೆಂಬಲ ಕೊಟ್ಕೊಳ್ಳದಿದ್ದರೆ ಕೊಟ್ಕೊಳ್ಳಿ, ನಂದು ಏನೂ ಅಭ್ಯಂತರ ಇಲ್ಲ ಅಂತ CPI, CPIM ಮತ್ತು VCKಯ ಶಾಸಕರುಗಳಿಗೆ ಸ್ಟಾಲಿನ್ ಹೇಳಿದ್ರಂತೆ. 6 ಜನ ಆಗ್ತಾರೆ, ಬಂದುಬಿಡುತ್ತೆ ಮೆಜಾರಿಟಿ. ವಿಜಯ್ಗಿರೋ ಟೆನ್ಷನ್ ಏನು? ಆ DMK ವಿರುದ್ಧನೇ ಪ್ರಚಾರ ಮಾಡಿ ಭಾಷಣ ಮಾಡಿ ನಾವು ಗೆದ್ದಿರೋದು. ಕಾಂಗ್ರೆಸ್ನವ್ರು ನೋಡಿ ಎಷ್ಟು ಸ್ಮೂತಾಗಿ ಬಂದುಬಿಟ್ರು. ಅವರೇನು ಹೋಗಿ ಸ್ಟಾಲಿನ್ಗೆ ಭೇಟಿ ಆದ್ರ ಹೀಗೆ, ಮತ್ತು ಮೆಜಾರಿಟಿ ಬಂದಿಲ್ಲ, ಅವ್ರು ನಮ್ಮನ್ನು ಕರೀತಾ ಇದ್ದಾರೆ, ಏನು ಮಾಡೋಣ ಅಂತೇನಾದ್ರು ಕಾಂಗ್ರೆಸ್ MLAಗಳು ಹೋಗಿ ಸ್ಟಾಲಿನ್ ಭೇಟಿಯಾಗಿ ಚರ್ಚೆ ಮಾಡಿದ್ರ? ಇಲ್ಲ. ಇವ್ರಿಗೆ ನಂಬರ್ ಬೇಕಾಗಿತ್ತು, ನಾವು DMKನ ಬಿಟ್ಟು ನಿಮ್ಮ ಜೊತೆಗೆ ಬರ್ತೀವಿ ಅಂತ ಅನೌನ್ಸ್ ಮಾಡಿದ್ರಪ್ಪ. ಬಂದು ಬೆಂಬಲ ಪತ್ರ ಕೊಟ್ಟರು. CPIನವರು, CPIMನವರು, VCK ಅವರು ಹಂಗೆ ಮಾಡ್ತಿಲ್ಲ, ಮತ್ತೆ ಹೋಗಿ ಸ್ಟಾಲಿನ್ ಜೊತೆಗೆ ಚರ್ಚೆ ಮಾಡ್ತಾ ಕೂತ್ಕೊತಾ ಇದ್ದಾರೆ. ನಾಳೆ ದಿವಸ ಇವರು ಬೆಂಬಲ ತಗೊಂಡು ಸರ್ಕಾರ ರಚನೆ ಮಾಡಿ ಸರ್ಕಾರದ ನಿರ್ಧಾರಗಳ ಬಗ್ಗೆ ಏನು ಮಾಡಬೇಕು, ಹೆಂಗೆ ಪ್ರತಿಯೊಂದಕ್ಕೂ ಇವ್ರು ಹೋಗಿ ಸ್ಟಾಲಿನನ್ನು ಕೇಳ್ತಾ ಕೂತ್ಕೊಂಡ್ಬಿಟ್ರೆ ನಾನು ಹೆಂಗೆ ಸರ್ಕಾರ ನಡೆಸಲಿ ಅಂತ ವಿಜಯ್ ಟೆನ್ಷನ್. ಹೆಂಗೆ ಸರ್ಕಾರ ನಡೆಸೋದವ್ರು? ಅದು ಅಲ್ಲದೆ ಆ 3 ಪಕ್ಷಗಳೇನು ಹೇಳಿದ್ನಲ್ಲ, 3ಕ್ಕೂ ಇಬ್ಬಿಬ್ಬರು MLAಗಳಿದ್ದಾರೆ, ಅವರಿಬ್ಬರನ್ನು ಮಿನಿಸ್ಟರ್ ಮಾಡಿ ಅಂತಾರಂತೆ. ಒಳಗಡೆಯಿಂದ ಬರ್ತಾ ಇರೋ ಸುದ್ದಿ, ಇವರಿಬ್ಬರನ್ನು ಮಿನಿಸ್ಟರ್ ಮಾಡಿ ಅಂತ. ಈ ಮಧ್ಯದಲ್ಲಿ AIADMK ಹೊತ್ಕೊಂಡು ಉರಿತಾ ಇದೆ.
ನೆನ್ನೆನೂ ಡೀಟೇಲಾಗಿ ಮಾತಾಡಿದ್ವಿ. ಷಣ್ಮುಗಮ್ ಅಂತ ಅಲ್ಲೊಬ್ಬರು ರಾಜ್ಯಸಭಾ ಮೆಂಬರ್ ಇದ್ದಾರೆ. ಅವರ ನೇತೃತ್ವದಲ್ಲಿ ಹತ್ತತ್ರ 40 ಅಂತಾರೆ ಈಗ ಎಮ್ ಎಲ್ ಎಗಳು. 30 ಅಂತ ಇಟ್ಕೊಳ್ಳೋಣ ಕನ್ಸರ್ವೇಟಿವ್ ನಂಬರ್. ಟಿ ವಿ ಕೆಗೆ ಸಪೋರ್ಟ್ ಮಾಡೋಣ, ಟಿ ವಿ ಕೆಗೆ ಸಪೋರ್ಟ್ ಮಾಡೋಣ, ನಮ್ಮ ಬೆಂಬಲದೊಂದಿಗೆ ಅವರು ಅಧಿಕಾರಕ್ಕೆ ಬರಲಿ ಅಂತಾರಂತೆ. ಪಳನಿಸ್ವಾಮಿ ಯಾವ ಕಾರಣಕ್ಕೂ ಟಿ ವಿ ಕೆ ಜೊತೆಗೆ ಹೋಗೋದು ಬೇಡ, ನಾವು ಡಿ ಎಮ್ ಕೆ ಜೊತೆಗೆ ಹೋಗೋಣ ಅಂತಾರಂತೆ. ಟಿ ವಿ ಕೆ ಜೊತೆಗೆ ಹೋಗೋಣ ಅನ್ನುವರ ಸಮರ್ಥನೆ ಏನು? ವಿಜಯ್ ಬರೀ ಫ್ಯಾನ್ಸ್ ಕ್ಲಬ್ ಮಾಡ್ಕೊಂಡಿದ್ದಾಗ ಆ ಫ್ಯಾನ್ಸ್ ಕ್ಲಬ್ಬೇ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟಿತ್ತು, AIADMKಗೆ ಬೆಂಬಲ ಕೊಟ್ಟಿತ್ತು. ಏನು ತಪ್ಪು ಟಿ ವಿ ಕೆ ಜೊತೆಗೆ ಹೋದರೆ? ನಮಗೂ ರಾಜಕೀಯ ಭವಿಷ್ಯ ಇರುತ್ತೆ ಅಂತ ಅವ್ರು ಹೇಳಿದ್ರೆ, 1972ರಲ್ಲಿ ಕರುಣಾನಿಧಿ MGRಗೇನೋ ಗಲಾಟೆ ಬಂತು ಅನ್ನುವ ಕಾರಣಕ್ಕಾಗಿ MGR ಹೊರಗೆ ಬಂದು AIADMK ಮಾಡಿದ್ರು. ಮತ್ತು ಮರ್ಜ್ ಆಗೋದ್ರಲ್ಲಿ ಏನು ತಪ್ಪು ಅಂತ ಪಳನಿಸ್ವಾಮಿ ಅವರು ಹೇಳ್ತಾರಂತೆ. ಈಗ ಇಂಟ್ರೆಸ್ಟಿಂಗ್ಲಿ ವಿಜಯ್ಗೆ ಸಪೋರ್ಟ್ ಮಾಡೋಣ ಅಂತ ಹೇಳುವ AIADMK ಶಾಸಕರುಗಳ ಪೈಕಿ ಬಹುತೇಕರು ಹೋಗಿ ಪಾಂಡಿಚೇರಿಲಿ ಒಂದು ರೆಸಾರ್ಟ್ನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಕೂತ್ಕೊಂಡಿದ್ದಾರೆ. ಎಲ್ಲಿ AIADMKನೇ ಒಡೆದು 2 ಭಾಗ ಆಗುತ್ತೇನೋ ಅನ್ನುವ ಸನ್ನಿವೇಶ ಇದೆ. ಇದು 2 ಭಾಗ ಆಗಿ AIADMK ಒಂದು ಭಾಗ ನಾವು ಸಪೋರ್ಟ್ ಮಾಡ್ತೀವಿ ಅಂತಾದರೆ ವಿಜಯ್ಗೆ ಕಂಫರ್ಟಬಲ್ ಮೆಜಾರಿಟಿ ಬರುತ್ತೆ. ಬಟ್ ಪೇಚಾಗೋದು, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, 32 ಜನ MLAಗಳಿದ್ದೀವಿ, ನಮ್ಮದೇ ಒರಿಜಿನಲ್ AIADMK ಆಗುತ್ತೆ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನೀವು ಆರಾಮಾಗಿ ರಾಜಕಾರಣ ಮಾಡ್ಕೊಂಡೋಗಿ, ಬಟ್ ಕಾಂಗ್ರೆಸ್ಸನ್ನು ಬಿಟ್ಟು ಬನ್ನಿ ಅಂತ ಏನಾರು AIADMKದವರು ಕಂಡೀಷನ್ ಹಾಕಿಬಿಟ್ರೆ ಕಾಂಗ್ರೆಸ್ಸಲ್ಲಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನಂಗಾಗತ್ತೆ. ತಮಿಳುನಾಡಿನ ಕಥೆ ನೋಡಿದ್ರೆ ಪಶ್ಚಿಮ ಬಂಗಾಳಕ್ಕೆ ಬನ್ನಿ. ಈಗ ಪಶ್ಚಿಮ ಬಂಗಾಳದಲ್ಲಿ 208 ನಿಶ್ಚಿಂತವಾಗಿ BJP ಸರ್ಕಾರ. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಅದು ನಿರ್ಧಾರ ಆಗೋದು ಒತ್ತಟ್ಟಿಗಿರಲಿ. ಅಲ್ಲಿನ ರಕ್ತಪಾತ ನಿಲ್ತಾ ಇಲ್ಲ. ರಕ್ತಪಾತ ಪ್ರತಿ ಎಲೆಕ್ಷನ್ನು ಹೀಗೆ. ಅಲ್ಲಿ ಪ್ರತಿ ಎಲೆಕ್ಷನ್ನು ಹೀಗೆ. ರಿಸಲ್ಟ್ ಬಂದ ದಿವಸ 4ನೇ ತಾರೀಖು ಸಾಯಂಕಾಲ ಪ್ರಧಾನಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳದ ಗೆಲುವನ್ನು ಸಂಭ್ರಮಿಸುವುದಕ್ಕೆ ದಿಲ್ಲಿಯಲ್ಲಿ BJP ಆಫೀಸಿಗೆ ಬಂದಾಗ ಭಾಷಣ ಮಾಡಿದ್ರಲ್ಲ, ಆ ಭಾಷಣದಲ್ಲಿ ಹೇಳಿದ್ರು, ಒಂದೇ ಒಂದು ಅಮಾಯಕ ಪ್ರಾಣವೂ ಹೋಗದಂತೆ ಮೊದಲನೇ ಸಲ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆದಿದೆ ಅಂತ. ಅವರು ಮಾತಾಡಿದ್ದು ಪ್ರೀಪೋಲ್ ವೈಲೆನ್ಸ್ ಬಗ್ಗೆ. ಪ್ರೀಪೋಲ್ ವೈಲೆನ್ಸ್ನಲ್ಲಿ ಪ್ರಾಣಗಳು ಹೋಗಲಿಲ್ಲ, ಡ್ಯೂರಿಂಗ್ ಪೋಲ್ ವೈಲೆನ್ಸ್ನಲ್ಲೂ ಪ್ರಾಣಗಳು ಹೋಗಲಿಲ್ಲ, ಪೋಸ್ಟ್ ಪೋಲ್ ವೈಲೆನ್ಸ್ನಲ್ಲಿ. ನೆನ್ನೆ ಹೇಳಿದ್ವಿ, ಭವಾನಿಪುರದಲ್ಲಿ TMC ಕಾರ್ಯಕರ್ತನೊಬ್ಬನ ನಡುರಸ್ತೆಯಲ್ಲಿ ಬಡಿದುಕೊಂಡ್ಬಿಟ್ರು. ನೋಡ್ರಿ, ಇಲ್ಲಿ TMC ಅವ್ರ ಕಾರ್ಯಕರ್ತರು ಸತ್ತಿದ್ದಾರೆ ಅಂದರೆ BJP ಅವರು ಕೊಂದಿದ್ದಾರೆ ಅಂತ. ಈಗಿನ ಸನ್ನಿವೇಶದಲ್ಲಿ ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರು ಸತ್ತಿದ್ದಾರೆ ಅಂದರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕೊಂದರು ಅಂತ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸತ್ತಿದ್ದಾರೆ ಅಂದರೆ ತೃಣಮೂಲ ಕಾಂಗ್ರೆಸ್ನವರು ಕೊಂದರು ಅಂತ. ಮೇಲ್ನೋಟಕ್ಕೆ ನಾನು ಹೇಳ್ತಾ ಇರೋದು. ಚಂದ್ರನಾಥ್ ರಥ್ ಅಂತ ಸುವೇಂದು ಅಧಿಕಾರಿ PA ನೆನ್ನೆ ಕೆಲಸ ಮುಗಿಸ್ಕೊಂಡು ಕಲ್ಕತ್ತಾದಿಂದ ಮಧ್ಯಮ್ ಗ್ರಾಮ್ ಅಂತ ಅವರ ಊರಿಗೆ ಹೋಗ್ತಾ ಇದ್ದಾರೆ ಸ್ಕಾರ್ಪಿಯೋದಲ್ಲಿ. 24 24 ಪರಗಣ ಅಂತ ಕರಿತೀವಿ. ನಾರ್ತ್ 24 ಪರಗಣ, ಉತ್ತರ 24 ಪರಗಣ, ಅಲ್ಲಿ ಬರುತ್ತೆ ಇವರು ಊರು ಮಧ್ಯಮ್ ಗ್ರಾಮ್ ಅಂತ. ಅಲ್ಲಿಗೆ ಹೋಗ್ತಾ ಇದ್ದಾರೆ ರಾತ್ರಿ. ಒಂದು ಬೈಕ್ನವ್ರು ಬಂದು ನಿಲ್ಲಿಸಿ ಅಂತ ಕೈ ಮಾಡಿದ್ರಂತೆ. ಯಾರೋ ಏನಕ್ಕೋ ಕೈ ಮಾಡ್ತಿದ್ದಾರೆ, ನಿಲ್ಸಕ್ಕೆ ಹೇಳ್ತಿದ್ದಾರೆ ಅಂತ. ಇವರು ಡ್ರೈವರ್ ಕಾರ್ ಸ್ಲೋ ಮಾಡಿದ್ದಾನೆ. ಸೊಂಟದಿಂದ ಪಿಸ್ತೂಲ್ ತೆಗೆದು 10 ಗುಂಡು ಹಾರಿಸಿದ್ದಾರೆ. 10 ಗುಂಡು. ಅದರಲ್ಲಿ 3 ನೇರವಾಗಿ ಚಂದ್ರನಾಥ್ ರಥ್ಗೆ ಬಿದ್ದಿದೆ. ತಲೆಗೆ ಒಂದು ಬಿದ್ದಿದೆಯಂತೆ, ಎದೆಗೆ 2 ಗುಂಡು ಬಿದ್ದಿದ್ದಾವಂತೆ. ಹಿ ಡೈಡ್ ಆನ್ ದ ಸ್ಪಾಟ್. ಬುದ್ಧದೇವ್ ಅಂತ ಇವರ ಡ್ರೈವರು, ಅವ್ರಿಗೂ ಗುಂಡು ಬಿದ್ದಿದ್ದಾವೆ. ಸೀರಿಯಸ್ ಅಂತೆ. ಕಲ್ಕತ್ತಾದ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಮುಖ್ಯಮಂತ್ರಿ ಆಗಿಬಿಡ್ತಾರೆ ಇನ್ನೇನು ಅಂತ ಹೇಳ್ತಾ ಇರುವ ಸುವೇಂದು ಅಧಿಕಾರಿ ಅವರ PAನೇ ಕೊಂದುಬಿಟ್ರು. ಸುವೇಂದು ಅಧಿಕಾರಿ ಬಂದ್ರಲ್ಲಿ. ಅವರು ಚಂದ್ರನಾಥ್ ರಥ್ ಏರ್ಫೋರ್ಸ್ನಲ್ಲಿದ್ದು, ಇಂಡಿಯನ್ ಏರ್ಫೋರ್ಸ್ನಲ್ಲಿದ್ದು 18 ವರ್ಷ ನೌಕರಿ ಮಾಡಿ ರಾಜಕೀಯ ಆಸಕ್ತಿಯ ಕಾರಣದಿಂದಾಗಿ VRS ತಗೊಂಡು ಬಂದು PA ಆಗಿ ಸುವೇಂದು ಅಧಿಕಾರಿ ಜೊತೆಗೆ ಸೇರಿಕೊಂಡು ಇವರು ಕಾನ್ಸ್ಟಿಟ್ಯೂಯೆನ್ಸಿನೂ ಹ್ಯಾಂಡಲ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಭವಾನಿಪುರದ ಪೊಲಿಟಿಕಲ್ ಮ್ಯಾನೇಜ್ಮೆಂಟನ್ನು ಪೂರ್ತಿ ಮಾಡಿದ್ದೇ
ಚಂದ್ರನಾಥ್ ರಥ್ ಅಂತೆ. ಭವಾನಿಪುರ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿನ ಸೋಲಿಸಿದ್ರು 15,000 ವೋಟ್ನಲ್ಲಿ. ಮಮತಾ ಬ್ಯಾನರ್ಜಿ ಸೋಲುವುದಕ್ಕೆ ಪ್ರಮುಖವಾದ ಕಾರಣನಾದಂಥ ವ್ಯಕ್ತಿ ಅನ್ನುವ ಸಿಟ್ಟಿಗೆ ಚಂದ್ರನಾಥ್ ರಥರನ್ನು ಹೊಡೆದು ಕೊಂದಿದ್ದಾರೆ ಅಂತ BJPಯವರು ಹೇಳ್ತಾ ಇದ್ದಾರೆ. ದೆಹಲಿಯ ಪಿತಾಮಹರು ಅಂದ್ರೆ ಅವರು ಅಮಿತ್ ಶಾ ಭಾಷಣದಲ್ಲಿ ಹೇಳಿದ್ದದನ್ನು 4ನೇ ತಾರೀಖು ಆದಮೇಲೆ ಗೂಂಡಾಗಳನ್ನು ಉಲ್ಟಾ ನೇತು ಹಾಕ್ತೀವಿ ಅಂತ. ಅದಕ್ಕೆ 4ನೇ ತಾರೀಖು ಆದಮೇಲೆ ಹೊಡೆದು ತೋರಿಸಿದ್ದಾರೆ ಅವರು. ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅನ್ನೋ ಥರ ಅಂತ ಚಂದ್ರನಾಥ್ ರಥರ ತಾಯಿ ಗುಳಾಡೋದು. ತುಂಬ ಪ್ಲ್ಯಾಂಡ್ ಮರ್ಡರ್ ಇದು. ಬೈಕ್ನಲ್ಲಿ ಬಂದಿದ್ದರು, ಕಾರ್ನಲ್ಲಿ ಪರಾರಿಯಾಗಿದ್ದಾರೆ, ಕಾರಿನ ನಂಬರ್ ಸಿಕ್ಕಿದೆ, ಅದು ನೋಡಿದ್ರೆ ಫೇಕ್ ನಂಬರ್ ಪ್ಲೇಟು. ಗ್ಲಾಕ್ ಪಿಸ್ಟಲ್ ಬಳಸಿದಾರಂತೆ ಮರ್ಡರ್ ಮಾಡೋದಕ್ಕೆ. ಗ್ಲಾಕ್ ಪಿಸ್ಟಲ್ ಇಂಪೋರ್ಟೆಡ್ ಒನ್. ಯಾರೋ ಲೋಕಲ್ ಜನ ಆಗಿದ್ದರೆ ನಾಡ ಪಿಸ್ತೂಲ್ ಬಳಸ್ತಾ ಇದ್ದರು. ತಪ್ಪಂಜ ಅಂತ ಆ ಕಡೆ ಭಾಳ ಓಡಾಡ್ತವೆ, ಒಂದು ಸಿಂಗಲ್ ಶಾಟ್ ಹೊಡೆಯುವಂಥದ್ದು ಅಂಥದ್ದು ಬಳಸ್ತಾ ಇದ್ದರು. ಇವರು ಇಂಪೋರ್ಟೆಡ್ ಪಿಸ್ಟಲ್ ತಂದಿದ್ದಾರೆ ಅಂದರೆ ಭಾಳ ಸಿಸ್ಟಮೆಟಿಕ್ ಆಗಿ ಶಾರ್ಪ್ ಶೂಟರ್ಗಳೇ ಹೊಡೆದಿದ್ದಾರೆ ಇದನ್ನು ಅಂತ ತನಿಖೆ ಶುರುವಾಗಿದೆ. ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಈಗಾಗಲೇ ನೋಡಿ ಅರ್ಜುನ್ ಸಿಂಗ್ BJPಯ ನಾಯಕರು ಆರೋಪ ಮಾಡ್ತಾ ಇದ್ದಾರೆ, ಅಭಿಷೇಕ್ ಬ್ಯಾನರ್ಜಿನೇ ಮಾಡಿಸಿರೋದು ಈ ಮರ್ಡರ್ನ ಅಂತ. ಅಭಿಷೇಕ್ ಬ್ಯಾನರ್ಜಿ ಯಾರು? ತೃಣಮೂಲ ಕಾಂಗ್ರೆಸ್ನ ಸಂಸದ. ಅದಕ್ಕಿಂತ ಹೆಚ್ಚಾಗಿ ಮಮತಾ ಬ್ಯಾನರ್ಜಿ ತಮ್ಮನ ಮಗ. ತೃಣಮೂಲ ಕಾಂಗ್ರೆಸ್ಸು ಮತ್ತು ಮಮತಾ ಬ್ಯಾನರ್ಜಿಯ ಉತ್ತರಾಧಿಕಾರಿ. ಮಮತಾ ಬ್ಯಾನರ್ಜಿಯವರಿಗೊಬ್ಬ ತಮ್ಮ ಇದ್ದಾರೆ, ಅಮಿತ್ ಬ್ಯಾನರ್ಜಿ ಅಂತ. ಅವ್ರ ಮಗ ಅಭಿಷೇಕ್ ಬ್ಯಾನರ್ಜಿ ಆ ಡೈಮಂಡ್ ಹಾರ್ಬರ್ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿರುವವರು 7 ಲಕ್ಷ ವೋಟ್ನಲ್ಲಿ ಗೆದ್ದಿದ್ದಾರೆ. ನಿಮಗೆ ಡೈಮಂಡ್ ಹಾರ್ಬರ್ ಅಂದರೆ ಪಟ್ ಅಂತ ಗೊತ್ತಾಗುತ್ತೋ ಇಲ್ವೋ? BJPಗೆ ಓಟು ಒತ್ತುವಲ್ಲಿ ಸ್ಟಿಕ್ಕರ್ ಅಂಟಿಸಿದ್ರಲ್ಲ, ಇವರ ಲೋಕಸಭಾ ಕ್ಷೇತ್ರದಲ್ಲಿ ಬರುತ್ತದು. ಜಹಾಂಗೀರ್ ಅಂತ ಇವರ ಶಿಷ್ಯ ಒಬ್ಬ ನಿಂತ್ಕೊಂಡಿದ್ದ ಅಲ್ಲಿ, ಪಾಲ್ಟಾ ವಿಧಾನಸಭಾ ಕ್ಷೇತ್ರ. ಅಲ್ಲಿ ಗಲಾಟೆಯಾದ ಕಾರಣಕ್ಕಾಗಿ ಮತದಾನ ಮುಂದೆ ಹಾಕಿದ್ದಾರೆ ಎಲೆಕ್ಷನ್ ಕಮಿಷನ್ನವರು. 21ನೇ ತಾರೀಕು ವೋಟಿಂಗ್ ಇದೆ ಅಲ್ಲಿ. ಆ ಮಮತಾ ಬ್ಯಾನರ್ಜಿಯವರ ತಮ್ಮನ ಮಗ ಅಭಿಷೇಕ್ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ನ ಸಂಸದ ಮಾಡಿಸಿರುವ ಕೊಲೆ ಅಂತ ಅರ್ಜುನ್ ಸಿಂಗ್ BJP ನಾಯಕ ಆರೋಪ ಮಾಡ್ತಾ ಇದ್ದಾರೆ. ಸುವೇಂದು ಅಧಿಕಾರಿ ಆಪ್ತನ ಕೊಲೆ ಹಿಂದೆ TMC ಪಾತ್ರ ಇದೆ. ಚಂದ್ರನಾಥ್ ಕೊಲೆಯನ್ನು ಅಭಿಷೇಕ್ ಬ್ಯಾನರ್ಜಿ ಮಾಡಿಸಿದ್ದಾರೆ. ಇದು ಯೋಜಿತ ಕೊಲೆ, ಶಾರ್ಪ್ ಶೂಟರ್ ಈ ಕೆಲಸ ಮಾಡಿದ್ದಾರೆ. ಈ ಹತ್ಯೆ ಹಿಂದೆ ಸಂಪೂರ್ಣವಾಗಿ ಅಭಿಷೇಕ್ ಸಂಚು ರೂಪಿಸಿದ್ದಾರೆ. ಅಭಿಷೇಕ್ BJPಗೆ ಒಂದು ಸಂದೇಶ ಕಳಿಸಲು ಬಯಸಿದ್ದರೂ ನಾವು TMC ನಾಯಕರಿಗೆ ಪ್ರತ್ಯುತ್ತರ ಕೊಡ್ತೇವೆ ಅಂತ ಅರ್ಜುನ್ ಸಿಂಗ್ ಹೇಳ್ತಾ ಇದ್ದಾರೆ. ಇದಕ್ಕೆ ತೃಣಮೂಲ ಕಾಂಗ್ರೆಸ್ನ ಸ್ಪಷ್ಟನೆ ಅಥವಾ ಕೌಂಟರ್ ಏನು? ಅವ್ರು ಹೇಳೋದು, ನ್ಯಾಯಾಧೀಶರೊಬ್ಬರ ನೇತೃತ್ವದಲ್ಲಿ CBI ತನಿಖೆ ಕೊಡಿ ಇದನ್ನು ಅಂತ. ಚಂದ್ರನಾಥ್ ರಥ್ ಕ್ರೂರ ಹತ್ಯೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ರಿಸಲ್ಟ್ ಬಳಿಕ 3 ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರನ್ನು ಹತ್ಯೆ ಮಾಡಲಾಗಿದೆ. ನ್ಯಾಯಾಲಯ ವಿಚಾರಣೆಯಲ್ಲಿ CBI ತನಿಖೆ ನಡೀಬೇಕು. ಹಿಂಸಾಚಾರ, ರಾಜಕೀಯ ಹತ್ಯೆಗಳಿಗೆ ಪ್ರಜಾಪ್ರಭುತ್ವದಲ್ಲಿ ಸ್ಥಾನ ಇಲ್ಲ. ತಪ್ಪಿತಸ್ಥರನ್ನು ಆದಷ್ಟು ಬೇಗ ಹೊಣೆಗಾರರನ್ನಾಗಿಸಿ ಶಿಕ್ಷೆ ಕೊಡಬೇಕು ಅಂತ ತೃಣಮೂಲ ಕಾಂಗ್ರೆಸ್ನ ಸ್ಟ್ಯಾಂಡ್. ಇದು ಮಜಾ ಇದೆ ಅಲ್ವಾ? 15 ವರ್ಷ ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿದ್ದರು. ಯಾವುದಾದ್ರೂ ಪ್ರಕರಣವನ್ನು ಕೋರ್ಟು CBI ಕೊಟ್ಟು CBIನವರು ಇನ್ವೆಸ್ಟಿಗೇಷನ್ಗೆ ಬಂದರೆ ಮಮತಾ ಬ್ಯಾನರ್ಜಿ ಬೀದಿಗಿಳಿದು ಹೋರಾಟಕ್ಕೆ ನಿಂತುಬಿಟ್ಟಿದ್ರು. CBIನವ್ರು ಹೆಂಗೆ ಬರ್ತೀರಿ ನೀವು ಇನ್ವೆಸ್ಟಿಗೇಷನ್ಗೆ ಅಂತ. ಎಷ್ಟು ಕೇಸ್ನಲ್ಲಿ ಆಯ್ತದು. ಈಗ CBI ಇನ್ವೆಸ್ಟಿಗೇಷನ್ ಆಗಲಿ ಅಂತ ತೃಣಮೂಲ ಕಾಂಗ್ರೆಸ್ ಆಗ್ರಹಿಸ್ತಾ ಇದೆ. ಕೇವಲ ಇದು ಒಂದೇ ಅಲ್ಲ, ಇನ್ನೊಂದು ಕಚ್ಚಾ ಬಾಂಬ್ ಬ್ಲಾಸ್ಟ್ನಲ್ಲಿ 5 ಜನ BJP ಕಾರ್ಯಕರ್ತರಿಗೆ ಗಾಯ ಆಯಿತು. ಪಾಣಿಹಟ್ಟಿಯ ಸೇಂಟ್ ಝೇವಿಯರ್ ಸಂಸ್ಥೆಯ ಹತ್ರ ಕಚ್ಚಾ ಬಾಂಬ್ ಬ್ಲಾಸ್ಟ್. ಇದು BJPಯ ಶಾಸಕಿ ರತ್ನಾ ದೇಬನಾಥ್ ಮನೆಯ ಹೊರಗೆ. ರತ್ನಾ ದೇಬನಾಥ್ BJP ಶಾಸಕಿಯಾಗಿ ಆಯ್ಕೆ ಆಗಿದ್ದಾರೆ. ಇವರ ಮಗಳು ಮೆಡಿಕಲ್ ಓದಿದ್ಲು. ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಹೌಸ್ಮನ್ಶಿಪ್ ಮಾಡ್ತಾ ಇದ್ಲು RG ಕಾರ್ ಹಾಸ್ಪಿಟಲ್ನಲ್ಲಿ. ಆಕೆಯನ್ನು ಅಲ್ಲೇ ರೇಪ್ ಮಾಡಿ ಮರ್ಡರ್ ಮಾಡಲಾಯಿತು. ಆ ಇಡೀ ಕೇಸನ್ನು ತೃಣಮೂಲ ಕಾಂಗ್ರೆಸ್ ಸರ್ಕಾರ ಹ್ಯಾಂಡಲ್ ಮಾಡಿದ ರೀತಿಗೆ ಸುಪ್ರೀಂ ಕೋರ್ಟು ಉಗಿದು ಉಪ್ಪಿನಕಾಯಿ ಹಾಕಿ CBI ತನಿಖೆ ಕೊಟ್ಟ ಮೇಲೆ ಆರೋಪಿಗಳ ಅರೆಸ್ಟ್ ಆದರು.
ಸೀನ್ ಆಫ್ ಅಫೆನ್ಸ್ನ ಧ್ವಂಸ ಮಾಡಿಬಿಟ್ಟಿದ್ರು ಪ್ರತಿಭಟನೆ ಹೆಸರಿನಲ್ಲಿ. ಈ ರತ್ನಾ ದೇಬನಾಥ್ ಅವರಿಗೆ ಟಿಕೆಟ್ ಕೊಡುವ ಮೂಲಕ BJPಯವರು ಪಶ್ಚಿಮ ಬಂಗಾಳದಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆಯ ಪ್ರಶ್ನೆಯನ್ನು ಹೆಣ್ಣುಮಕ್ಕಳ ಮುಂದೆ ತಗೊಂಡು ಹೋದರು. ರತ್ನಾ ದೇಬನಾಥ್ ಗೆದ್ದಿದ್ದಾರೆ. ಅವರು ಮನೆ ಮುಂದೆ ಬಾಂಬ್ ಬ್ಲಾಸ್ಟ್ ಆಯಿತು. 5 ಜನ BJP ಕಾರ್ಯಕರ್ತರಿಗೆ ಗಾಯ. ಇದೆಲ್ಲದರ ನಡುವೆ ಅಖಿಲೇಶ್ ಯಾದವ್ ಕೋಲ್ಕತ್ತಾಗೆ ಬಂದು ಮಮತಾ ಬ್ಯಾನರ್ಜಿ ಅವರನ್ನು ಭೇಟಿಯಾದರು. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಗಳಲ್ಲಿ ಬಹಳ ಗೋಲಮಾಲಾಗಿದೆ, ಹಿಂಗೆ ನಡ್ಕೊಂಡು ಹೋದರೆ ದೇಶದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಸಮಸ್ಯೆ ಇದೆ ಅಂದರು. ಇದು ಮಮತಾ ಬ್ಯಾನರ್ಜಿಯವ್ರ ಮನೆ. ಮಮತಾ ಬ್ಯಾನರ್ಜಿಯವರು ಪಶ್ಚಿಮ ಬಂಗಾಳದಂಥ ಇಂಟೆಲೆಕ್ಚುವಲ್ ಸ್ಟೇಟ್ನಲ್ಲಿ ಇಷ್ಟೊಂದು ಪಾಪ್ಯುಲರ್ ಆಗುವುದಕ್ಕೆ ಕಾರಣ ಅವರ ಸಿಂಪ್ಲಿಸಿಟಿ, ಸರಳತೆ. ಒಂದು ಸಾದಾ ಕಾಟನ್ ಸೀರೆ, ಕಾಲಲ್ಲಿ ಹವಾಯಿ ಚಪ್ಪಲಿ, ಓಡಾಡೋದು ಮಾರುತಿ 800 ಕಾರು, ಇರೋದು ಈ ಮನೆಯಲ್ಲಿ. ಹುಟ್ಟಿ ಬೆಳೆದಿದ್ದ ಮನೆಯೇ ಅವ್ರದ್ದು. 3 ದಿವಸ ಆಯಿತು ರಿಸಲ್ಟ್ ಬಂದು. ತೃಣಮೂಲ ಕಾಂಗ್ರೆಸ್ ಸೋತು BJP ಗೆದ್ದು. ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಟ್ಟಿಲ್ಲ, ಕೊಡೋದು ಇಲ್ಲ ಅಂತಾರವರು. ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿ ಫೈಟ್ ಮಾಡ್ತೀನಿ, 100 ಕ್ಷೇತ್ರಗಳನ್ನು ನಮ್ಮಿಂದ BJP ಅಕ್ರಮವಾಗಿ ಕಿತ್ಕೊಂಡಿದೆ ಅಂತ ಮಮತಾ ಬ್ಯಾನರ್ಜಿಯವರ ಆರೋಪ. ಅರೆ, ಮುಖ್ಯಮಂತ್ರಿ ಆದವರು ರಾಜೀನಾಮೆನೇ ಕೊಡದೆ ಹೋದರೆ ಹೊಸ ಮುಖ್ಯಮಂತ್ರಿಯ ಪ್ರಮಾಣ ವಚನ ಹೆಂಗೆ? ಎಲ್ಲದಕ್ಕೂ ಮಾರ್ಗಗಳಿರ್ತವೆ. RN ರವಿ ಇದ್ದಾರಲ್ಲಿ ರಾಜ್ಯಪಾಲರು, ತಮಿಳುನಾಡಿನಲ್ಲಿದ್ದರು. ತಮಿಳುನಾಡಿನಲ್ಲಿ ಸ್ಟಾಲಿನ್ ಸರ್ಕಾರಕ್ಕೂ ಅವರಿಗೂ ಸದಾಕಾಲ ಶರಂಪರ ಜಗಳ. ಪ್ರತಿ ವರ್ಷ ಅಧಿವೇಶನದ ಆರಂಭ ರಾಜ್ಯಪಾಲರ ಭಾಷಣದ ಮೂಲಕ ಆಗಬೇಕಲ್ಲ. RN ರವಿ ಅವರು ಬರೋದು, ಆ ಭಾಷಣ ನೋಡೋದು, ಇದರಲ್ಲೆಲ್ಲ ಸುಳ್ಳು ಹೇಳಿದಿರಿ, ನಾವು ಓದೋದಿಲ್ಲ ಅಂತ ಹೇಳೋದು, ಎದ್ದೋಗೋದು, ಇದೇ ನಡ್ಕೊಂಡು ಹೋಯಿತು. ಈಗ ಅವರು ಪಶ್ಚಿಮ ಬಂಗಾಳದ ರಾಜ್ಯಪಾಲರು. ಸಿಟ್ಟಿಂಗ್ MLA ರಾಜೀನಾಮೆ ಕೊಡದೆ ಹೋದರೆ ಏನಾಯ್ತಂತೆ? ಸರ್ಕಾರದ ಅವಧಿ ಮುಗಿದರೆ ಸರ್ಕಾರ ಆಟೋಮೆಟಿಕ್ಕಾಗಿ ಡಿಸಾಲ್ವ್ ಆಗುತ್ತಪ್ಪ. ಸಿಟ್ಟಿಂಗ್ ಮುಖ್ಯಮಂತ್ರಿ, ಸಿಟ್ಟಿಂಗ್ CM ರಾಜೀನಾಮೆ ಕೊಡದೆ ಹೋದರೆ ಏನಾಯಿತು? ಸರ್ಕಾರದ ಅವಧಿ ಮುಗಿದ್ರೆ ಆಟೋಮೆಟಿಕ್ ಡಿಸಾಲ್ವ್ ಆಗುತ್ತೆ. ರಾಜೀನಾಮೆ ಕೊಡಲೇಬೇಕು ಅಂತ ಎಲ್ಲಿದೆ ಅಂತಾರವರು. ಇವತ್ತು ರಾಜ್ಯಪಾಲರ ಸೂಚನೆಯ ಮೇರೆಗೆ ಪಶ್ಚಿಮ ಬಂಗಾಳದ ಚೀಫ್ ಸೆಕ್ರೆಟರಿ ನೋಟಿಫಿಕೇಷನ್ ಹೊರಡಿಸಿದ್ರು, ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿದ್ರು, ಈ ಸರ್ಕಾರ ಡಿಸಾಲ್ವ್ ಆಗಿದೆ ಅಂತ. ಫಾಲೋಯಿಂಗ್ ಆರ್ಡರ್ ಆಫ್ ದ ಗವರ್ನರ್ ಆಫ್ ವೆಸ್ಟ್ ಬೆಂಗಾಲ್ ಈಸ್ ಹಿಯರ್ ಬೈ ಪಬ್ಲಿಷ್ಡ್ ಫಾರ್ ಜನರಲ್ ಇನ್ಫಾರ್ಮೇಷನ್ ಅಂಥೇಳಿ ಆರ್ಡರ್ ಹೊರಡಿಸಿದ್ದಾರೆ. ಇನ್ ಎಕ್ಸಸೈಸ್ ಆಫ್ ದ ಪವರ್ ಕನ್ಫರ್ಡ್ ಆನ್ ಮೀ ಬೈ ಸಬ್ಕ್ಲಾಸ್ B ಆಫ್ ಕ್ಲಾಸ್ 2 ಆಫ್ ಆರ್ಟಿಕಲ್ 174 ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಐ ಹಿಯರ್ ಬೈ ಡಿಸಾಲ್ವ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ವೆಸ್ಟ್ ಬೆಂಗಾಲ್ with effect from 7th of May 2026. ಮೇ 7, 2026ಕ್ಕೆ ಸರ್ಕಾರದ ಅವಧಿ 5 ವರ್ಷ ಕಂಪ್ಲೀಟ್ ಆಗ್ತಾ ಇತ್ತು, ಕಂಪ್ಲೀಟ್ ಆಗಿದೆ. ನಾನು ಪಶ್ಚಿಮ ಬಂಗಾಳದ ಅಸೆಂಬ್ಲಿಯನ್ನು ಡಿಸಾಲ್ವ್ ಮಾಡ್ತಾ ಇದ್ದೀನಿ, ವಿಸರ್ಜನೆ ಮಾಡ್ತಾ ಇದ್ದೀನಿ ಅಂತ ಬರೆದು ದುಷ್ಯಂತ ನಾರಿಯಾಲ, ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ವೆಸ್ಟ್ ಬೆಂಗಾಲ್ ಸೈನ್ ಹಾಕಿ ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ರಾಜಭವನಕ್ಕೆ ಬಂದು ರಾಜೀನಾಮೆ ಕೊಡಲೇಬೇಕು ಅನ್ನೋದೇನು ಕಂಪಲ್ಸರಿ ಅಲ್ಲ ಅಂತ ಇದರಿಂದ ಗೊತ್ತಾಗ್ತಾ ಇದೆ. UDF ಗೆದ್ದಿದೆ, ಕಂಫರ್ಟಬಲ್ ಆಗಿ ಗೆದ್ದಿದೆ. ಮುಖ್ಯಮಂತ್ರಿ ಆಯ್ಕೆಯಾಗಬೇಕು. ಪದ್ಧತಿಯ ಪ್ರಕಾರ ರಾಷ್ಟ್ರೀಯ ಪಕ್ಷಗಳು ಇಬ್ಬಿಬ್ಬರು ವೀಕ್ಷಕರನ್ನು ನೇಮಕ ಮಾಡ್ತಾರೆ. ಅಲ್ಲೂ 2 ವೀಕ್ಷಕರ ನೇಮಕ ಆಗಿದೆ, ಅಜಯ್ ಮಾಕನ್ ಮತ್ತು ಮುಕುಲ್ ವಾಸ್ನಿಕ್. 2 ವೀಕ್ಷಕರು ಬಂದು ಕೂತ್ಕೊಂಡಿದ್ದಾರೆ. ಈಗ ಶಾಸಕಾಂಗ ಪಕ್ಷದ ಸಭೆ ನಡೆದು ಶಾಸಕಾಂಗ ಪಕ್ಷದಲ್ಲಿ ಆಯ್ಕೆಯಾಗಬೇಕು. ಶಾಸಕಾಂಗ ಪಕ್ಷದ ನಾಯಕರು ಯಾರು ಅನ್ನೋದು, ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. 3 ದಿನದಿಂದ ಹೇಳ್ತಾ ಇದ್ದೀವಿ, 3 ಜನ ಅಲ್ಲಿ ಕಾಂಪಿಟೇಷನ್ನಲ್ಲಿದ್ದಾರೆ. ಒಂದು ರಮೇಶ್ ಚೆನ್ನಿತ್ತಾಲ, ಇನ್ನೊಂದು VD ಸತೀಶನ್, ಮತ್ತೊಬ್ಬರು KC ವೇಣುಗೋಪಾಲ್. 3 ಜನ ಕಾಂಪಿಟೇಷನ್. ಈ 3 ಪೈಕಿ ರಮೇಶ್ ಚೆನ್ನಿತ್ತಲ ಅವರ ಹೆಸರೇ ಒಂದು ಸ್ವಲ್ಪ ಕಡಿಮೆ ಓಡ್ತಾ ಇರೋದು. ಉಳಿದಿಬ್ಬರು ಭರ್ಜರಿಯಾಗಿ ರೇಸ್ನಲ್ಲಿದ್ದಾರೆ. VD ಸತೀಶನ್ ಮತ್ತು KC ವೇಣುಗೋಪಾಲ್ ಭರ್ಜರಿಯಾಗಿ ರೇಸ್ನಲ್ಲಿದ್ದಾರೆ. ರಮೇಶ್ ಚೆನ್ನಿತ್ತಲ ವಿರೋಧ ಪಕ್ಷದ ನಾಯಕರಾಗಿ ಹಿಂದೆ ಕೆಲಸ ಮಾಡಿದವರು, ಗೃಹ ಸಚಿವರಾದ ಅನುಭವ ಇದೆ. 28ನೇ ವಯಸ್ಸಿಗೆ ಮಿನಿಸ್ಟರ್ ಆಗಿದ್ದರು. 89, 91, 96, 99 4 ಸಲ ಲೋಕಸಭೆಗೆ ಆಯ್ಕೆಯಾಗಿದ್ದರು.
82, 87, 2011, 2016 ಮತ್ತು 2021ನಲ್ಲಿ ವಿಧಾನಸಭೆಗೆ ಆಯ್ಕೆ ಆಗಿದ್ದರು. KPCC ಅಧ್ಯಕ್ಷರಾಗಿಯೂ, ಕೇರಳ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿಯೂ ದುಡಿದ ಅನುಭವ ಇರುವಂಥವರು, ಸ್ವಲ್ಪ ಸಂಭಾವಿತ ಮನುಷ್ಯ ಅಂತ ಹೇಳ್ತಾರೆ. 3 ಜನ ನಾಯರ್ ಸಮುದಾಯದವರು, ನೆನಪಿರಲಿ. ಇವರು ಸ್ವಲ್ಪ ರೇಸ್ನಲ್ಲಿ ಹಿಂದೆ ಇದ್ದಾರೆ. KC ವೇಣುಗೋಪಾಲ್, 3 ಪೈಕಿ ಕನ್ನಡಿಗರಿಗೆ ಅತ್ಯಂತ ಪರಿಚಿತ ಹೆಸರು. AICC ಪ್ರಧಾನ ಕಾರ್ಯದರ್ಶಿ, ರಾಹುಲ್ ಗಾಂಧಿ ಮತ್ತು ಒಟ್ಟಾರೆ ಗಾಂಧಿ ಕುಟುಂಬಕ್ಕೆ ಆಪ್ತರು. ಇವರು ರೇಸ್ನಲ್ಲಿದ್ದಾರೆ, ರೇಸ್ನಲ್ಲಿ ಮುಂದಿದ್ದಾರೆ. VD ಸತೀಶನ್ 2021ರಿಂದ 2026 ಅವಧಿ ಇತ್ತಲ್ಲ, LDF ಅಧಿಕಾರದಲ್ಲಿ ಇತ್ತು, UDF ವಿಪಕ್ಷವಾಗಿತ್ತು. ಆ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿರುವಂಥವರು. VD ಸತೀಶನ್ ಹೇಳ್ತಾ ಇದ್ದಾರೆ, ವಿಪಕ್ಷ ನಾಯಕನಾಗಿ ನಾನು ಕೆಲಸ ಮಾಡಿ ಸರ್ಕಾರದ ವಿರುದ್ಧ ಹೋರಾಡಿ ಒಂದು ಜನಾಭಿಪ್ರಾಯ ರೂಪಿಸಿದ ಕಾರಣಕ್ಕಾಗಿ ಇಲ್ಲಿ UDF ಅಧಿಕಾರಕ್ಕೆ ಬಂದಿರುವುದು. ಆದ್ದರಿಂದ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ VD ಸತೀಶನ್ ವಾದ. KC ವೇಣುಗೋಪಾಲ್ ಏನಂತಾರೆ, AICC ಜನರಲ್ ಸೆಕ್ರೆಟರಿ ಆಗಿದ್ದುಕೊಂಡು ನನ್ನ ಕಾಂಟ್ರಿಬ್ಯೂಷನ್ ಏನು ಕಡಿಮೆ ಅಲ್ಲ, ನಾನು ಪಕ್ಷ ಸಂಘಟನೆ ಮಾಡಿದ ಕಾರಣಕ್ಕಾಗಿ 63 MLAಗಳು ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ. ಪರ್ಸ್ನಲ್ ಆಗಿ ಕರೆದು ಕೇಳಿ 40 ಜನಕ್ಕಿಂತ ಹೆಚ್ಚು, 43 ಜನ ಅವ್ರು ಹೇಳೋದು, 43 ಜನ ನನ್ನ ಬೆಂಬಲಕ್ಕಿದ್ದಾರೆ. ಆದ್ದರಿಂದ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ KC ವೇಣುಗೋಪಾಲ್ ಹೇಳ್ತಾ ಇದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷದ ಒಳಜಗಳ VD ಸತೀಶನ್ಗೂ KC ವೇಣುಗೋಪಾಲ್ರಿಗೂ ಆಗಬರೋದಿಲ್ಲ. KC ವೇಣುಗೋಪಾಲ್ ಸ್ಟೇಟ್ ಪಾಲಿಟಿಕ್ಸ್ನಲ್ಲಿ ಆ್ಯಕ್ಟಿವ್ ಆಗಿದ್ದಾಗಿನಿಂದಲೇ ಈ ಜಗಳ ಇದೆ. ಈ ಜಗಳ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷನ ಮುಳುಗಿಸುತ್ತೆ ಅಂತ ದೆಹಲಿ ನಾಯಕರುಗಳೇ KC ವೇಣುಗೋಪಾಲ್ರನ್ನು ನೀವು ಸ್ಟೇಟ್ ಪಾಲಿಟಿಕ್ಸ್ನಲ್ಲಿ ಇರೋದೇ ಬೇಡ, ನ್ಯಾಷನಲ್ ಪಾಲಿಟಿಕ್ಸಿಗೆ ಬನ್ನಿ ಅಂದರು. 2009ರಲ್ಲಿ ಈಗೇನು ಅಲೆಪ್ಪಿ ಅಂತ ಏನು ಕರಿತೀವಲ್ಲ, ಹೌಸ್ ಬೋಟ್ಗಳೆಲ್ಲ ಇರುವಂಥ ಸುಂದರವಾದ ಊರು ಅಲಪ್ಪುಜ ಅಂತ ಕರೀತಾರೆ ಅದನ್ನು, ಅಲ್ಲಿಂದ MLA ಆಗಿದ್ದರು KC ವೇಣುಗೋಪಾಲ್. ಈ VD ಸತೀಶನ್ ವರ್ಸಸ್ KC ವೇಣುಗೋಪಾಲ್ ಜಗಳ ತಾರಕಕ್ಕೇರಿದಾಗ ನೀವು ಸೆಂಟ್ರಲ್ ಪಾಲಿಟಿಕ್ಸಿಗೆ ಬನ್ನಿ ಅಂತ ಕರೆಸ್ಕೊಂಡ್ರು ದೆಹಲಿ ನಾಯಕರುಗಳು. ಆಮೇಲೆ ಒಳ್ಳೆಯದಾಯ್ತು, ಇವ್ರಿಗೆ MP ಆದರು, ಮಿನಿಸ್ಟರ್ ಆದರು, ಈ ಸಂಸದೀಯ ವ್ಯವಹಾರಗಳಲ್ಲಿ ಎತ್ತಿದ ಕೈ ಅನ್ನಿಸ್ಕೊಂಡ್ರು, ಟ್ರಬಲ್ ಶೂಟರ್ ಆದರು KC ವೇಣುಗೋಪಾಲ್. ಈಗ ಮುಖ್ಯಮಂತ್ರಿ ಆಗಬೇಕು ಅಂತ ಇದ್ದಾರೆ. ಈ ಜಗಳ ಎಲ್ಲಿ ತನಕ ಇದೆ ಅಂತಂದರೆ, ಅಕಸ್ಮಾತ್ ನೀವು KC ವೇಣುಗೋಪಾಲ್ರನ್ನೇ CM ಮಾಡೋದಾದರೆ ನಾನು ಸರ್ಕಾರದಲ್ಲೇ ಇರೋದಿಲ್ಲ, ನಾನು ಮಿನಿಸ್ಟರ್ ಆಗೋದಿಲ್ಲ, ನನಗೇನು DCM ಹುದ್ದೆ ಸಹಿತ ಬೇಡ, ನನ್ನ ಪಾಡಿಗೆ ನಾನು ಶಾಸಕನಾಗಿ ಮನೇಲಿ ಇರ್ತೀನಿ ಅಂತ VD ಸತೀಶನ್ ಹೇಳ್ತಾರಂತೆ. KC ವೇಣುಗೋಪಾಲ್ CM ಆಗೋದಾದರೆ KC ವೇಣುಗೋಪಾಲ್ 63 ಶಾಸಕರ ಪೈಕಿ 43 ಶಾಸಕರ ಬೆಂಬಲ ನನಗಿದೆ. ಇಷ್ಟಿದ್ದೂ ನೀವು VD ಸತೀಶನ್ರನ್ನು CM ಮಾಡ್ತೀನಿ ಅನ್ನೋದಾದರೆ ನಾನು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ನನ್ನನ್ನು ಮುಖ್ಯಮಂತ್ರಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಸಿಚುವೇಶನ್ ಇದ್ದರೆ ಪರವಾಗಿಲ್ಲ, ರಮೇಶ್ ಚೆನ್ನಿತ್ತಲನ್ನು ಮಾಡಿ VD ಸತೀಶನ್ CM ಆಗೋದನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತಾರಂತೆ. ಇಷ್ಟರ ತನಕ ಇದೆ ಈ ಜಗಳ. ಅದಕ್ಕೆ ರಾಹುಲ್ ಗಾಂಧಿಯವರು ಸ್ಪೆಸಿಫಿಕ್ಕಾಗಿ ಹೇಳಿ ಕಳಿಸಿದ್ದಾರೆ ಮುಕುಲ್ ವಾಸ್ನಿಕ್ ಅವರಿಗೆ, ಪ್ರತಿಯೊಬ್ಬ ಶಾಸಕರನ್ನು ವೈಯಕ್ತಿಕವಾಗಿ ಮಾತಾಡಿಸಿ, ಒಬ್ಬೊಬ್ಬರನ್ನೇ ಮಾತಾಡಿಸಿ, ಅವರ ಅಭಿಪ್ರಾಯ ತಿಳ್ಕೊಳ್ಳಿ, ಆ ಅಭಿಪ್ರಾಯ ಏನು ಅನ್ನೋದನ್ನು ನಮಗೆ ಹೇಳಿ, ಆಮೇಲೆ ನಾವು ಒಂದು ತೀರ್ಮಾನ ತಗೊಳ್ತೀವಿ ಅಂತ. ಈಗಾಗಲೇ ಶಾಸಕರುಗಳನ್ನು ಮಾತಾಡಿಸಿಕೊಂಡು ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿಕೊಂಡು ದಿಲ್ಲಿಗೆ ಹೋಗಿದ್ದಾರೆ ಅಜಯ್ ಮಾಕನ್ ಮತ್ತು ಮುಕುಲ್ ವಾಸ್ನಿಕ್. ಅಲ್ಲೇನಾಗತ್ತೋ ನೋಡಬೇಕು, 2 ದಿವಸದಲ್ಲಿ ಬಗೆಹರಿಯುತ್ತೆ ಅಲ್ಲ. ಬಟ್ ವೇಣುಗೋಪಾಲ್ CM ಆದರೆ ಸತೀಶನ್ ಏನು ಮಾಡ್ತಾರೆ, ಸತೀಶನ್ CM ಆದರೆ ವೇಣುಗೋಪಾಲ್ ಏನು ಮಾಡ್ತಾರೆ, ಅದೊಂದು ಕುತೂಹಲ ಇದೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಒಬ್ಬ ಕಟ್ಟರ್ ಇಸ್ಲಾಮಿಕ್ ಪೊಲಿಟಿಷಿಯನ್ನು, ಈ ಹಿಂದೆ ಅನೇಕ ಹೇಳಿಕೆಗಳಿಗಾಗಿ ವಿವಾದದ ಕೇಂದ್ರವಾಗಿದ್ದ ವ್ಯಕ್ತಿ, AIUDF ಅನ್ನುವ ಪಕ್ಷ ಇದೆ ಅವ್ರದ್ದು. ಆ ಬದ್ರುದ್ದೀನ್ ಅಜ್ಮಲ್ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಆಗಿ ಹೋಗಿದೆ ಅಂತ, ಕಾಂಗ್ರೆಸ್ಸು ಮುಸ್ಲಿಂ ಲೀಗ್ ಆದಂಗಾಗಿದೆ ಅಂತ ಬದ್ರುದ್ದೀನ್ ಅಜ್ಮಲ್ ಆರೋಪ ಮಾಡ್ತಾ ಇದ್ದಾರೆ. ಫಸ್ಟು ಆ ಹೇಳಿಕೆ ಇದೆ, ಕೇಳಿಸ್ಕೊಳ್ಳಿ. ಅವರು ಆ ಹೇಳಿಕೆಯನ್ನು ಯಾಕೆ ಕೊಟ್ಟರು ಅಂತ ಆಮೇಲೆ ಹೇಳ್ತೀನಿ. ಅಸ್ಸಾಂನಲ್ಲಿ 19 MLAಗಳು ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದ.
19 ಪೈಕಿ 18 ಜನ ಮುಸ್ಲಿಮರು. 19 ಪೈಕಿ 18 ಜನ ಮುಸ್ಲಿಮರು. ಪಶ್ಚಿಮ ಬಂಗಾಳದಲ್ಲಿ 2 ಗೆದ್ದಿದ್ದಾರೆ ಕಾಂಗ್ರೆಸ್ ಶಾಸಕರು, 2 ಮುಸ್ಲಿಮ್ಸು. ತಮಿಳುನಾಡಿನಲ್ಲಿ 5 ಜನರ ಪೈಕಿ ಒಬ್ಬ ಮುಸ್ಲಿಮು. ಕೇರಳದಲ್ಲಿ 63 ಶಾಸಕರು ಗೆದ್ದಿದ್ದಾರೆ, ಅದರಲ್ಲಿ 8 ಜನ ಮುಸ್ಲಿಮರು. ಕೇರಳದ ಕಥೆ, 63 ಕಾಂಗ್ರೆಸ್ ಗೆದ್ದಿರೋದು. ಇವರ ಮಿತ್ರ ಪಕ್ಷ ಇದೆ IUML, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಅದರಿಂದ 22 MLAಗಳು ಗೆದ್ದಿದ್ದಾರೆ, 22ಕ್ಕೆ 22 ಮುಸ್ಲಿಮರು. ಈ ಸಂಖ್ಯೆಗಳನ್ನು ನೋಡಿ ಬದ್ರುದ್ದೀನ್ ಅಜ್ಮಲ್ ಹೇಳ್ತಾ ಇರೋದು ಮುಸ್ಲಿಂ ಲೀಗ್ ಆದಂಗಾಗಿದೆ ಕಾಂಗ್ರೆಸ್ಸು ಅಂತ. 19ರಲ್ಲಿ 18, ಅಸ್ಸಾಮು 2 ಪೈಕಿ 2, ಪಶ್ಚಿಮ ಬಂಗಾಳದಲ್ಲಿ 5 ಪೈಕಿ 1, ತಮಿಳುನಾಡಿನಲ್ಲಿ 63 ಪೈಕಿ 8, ಕೇರಳದಲ್ಲಿ ಇವರ ಮಿತ್ರ ಪಕ್ಷ ಅಂದರೆ ಆ್ಯಕ್ಚುಲ್ ಮುಸ್ಲಿಂ ಲೀಗು 22ಕ್ಕೆ 22 ಮುಸ್ಲಿಮರು. ಈ ಸಂಖ್ಯೆಯನ್ನು ಆ್ಯಕ್ಚುಲಿ ಹಿಮಂತ ಬಿಸ್ವಾ ಶರ್ಮಾ ಕೂಡ ಪ್ರಸ್ತಾಪಿಸಿದರು. 19 ಪೈಕಿ 18 ಜನ ಗೆದ್ದಿದ್ದಾರಂತೆ ಅಂತ. ಇದಕ್ಕೆ ಪವನ್ ಖೇರಾ ಅವ್ರದ್ದೊಂದು ಎಕ್ಸ್ಪ್ಲನೇಷನ್ ಇದೆ. ರಾಜ್ಯವಾರು ತಗೋಬೇಡಿ, ದೇಶದ ತುಂಬ ತಗೊಳ್ಳಿ ಅಂತ. ಅವರು ಟೋಟಲ್ ನಂಬರ್ ಆಫ್ MLAs, ಅದರಲ್ಲಿ ನಂಬರ್ ಆಫ್ ಮುಸ್ಲಿಂ MLAs, ಅದರ ಪರ್ಸಂಟೇಜ್ ತೆಗೆದ್ರೆ 12% ಆಗುತ್ತೆ. ಈ ದೇಶದಲ್ಲಿ 12-13% ಮುಸ್ಲಿಮರಿದ್ದಾರೆ, 12-13% MLAಗಳು ನಮ್ಮಲ್ಲಿ ಮುಸ್ಲಿಮರು ಆಯ್ಕೆಯಾಗಿದ್ದಾರೆ. ನಿಮ್ಮಲ್ಲಿ ಯಾಕೆ ಒಬ್ಬರೂ ಮುಸ್ಲಿಮರು ಆಯ್ಕೆ ಆಗಿಲ್ಲ ಅಂತ BJP ಅವ್ರನ್ನ ಪ್ರಶ್ನೆ ಕೇಳ್ಕೊಳ್ಳಿ, ನಮ್ಮನ್ನು ಯಾಕೆ ಕೇಳ್ತೀರಿ ಅಂತ. ಅಸಾದುದ್ದೀನ್ OWೈಸಿ ಹೇಳ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಒಂದು ಕರೆ ಕೊಟ್ಟಿದ್ದಾರೆ. ಜಾತ್ಯತೀತ ಪಕ್ಷಗಳು ಅಂತ ಹೇಳ್ಕೊಂಡು ಓಡಾಡೋರ ಹಿಂದಕ್ಕೆ ಹೋದರೆ ಅದರಿಂದ BJPನೇ ಗೆಲ್ಲೋದು, ಮುಸ್ಲಿಮರು ಮುಸ್ಲಿಂ ಪಕ್ಷಗಳಿಗೆ ಓಟ್ ಹಾಕಬೇಕು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.